ಎಸ್ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಬೆಳಗಿನ ಉಪಹಾರ ಕೂಟಕ್ಕೆ ಆಹ್ವಾನವನ್ನ ಕೊಟ್ಟು ಈಗ ಎಲ್ಲ ಸಚಿವರುಗಳು ಉಪಹಾರ ಕೂಟದಲ್ಲಿ ಭಾಗವಹಿಸಿರುವಾಗ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಜೊತೆಗೆ ನಡೆದಂತಹ ಮಾತುಕತೆಯ ವಿವರಗಳನ್ನ ಹೇಳ್ತಾ ಇದ್ದಾರೆ. ನೋಡಿ, ಹೌದು, ಹೈಕಮಾಂಡ್ ಕರೆದು ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ತು. ಆದ್ರೆ ನಾನು ಯಾವುದೇ ಷರತ್ತುಗಳನ್ನ ಇಟ್ಟಿಲ್ಲ. ಅವರು ಕೊಟ್ಟಂತಹ ಯಾವ ಆಫರ್ಗಳನ್ನು ಕೂಡ ನಾನು ಒಪ್ಪಿಕೊಂಡಿಲ್ಲ. ಯಾವುದೇ ಷರತ್ತುಗಳಿಲ್ಲದೆ ನಾನು ಮನಪೂರ್ವಕವಾಗಿ ಈ ರಾಜೀನಾಮೆಯನ್ನ ಕೊಡೋದಕ್ಕೆ ರೆಡಿ ಆಗಿದ್ದೇನೆ. ಹಾಗಾಗಿ ಮುಂದಿನ ನಾಯಕರನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ತಮ್ಮ ಸಹೋದ್ಯೋಗಿಗಳಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ. ಈ ಬೆಳವಣಿಗೆಗಳಾದ ನಂತರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಯಲಿದೆ. ಇನ್ನು ಸುರ್ಜೇವಾಲಾ ಅವರು ಈ ಉಪಹಾರ ಕೂಟಕ್ಕೆ ಬಂದಿಲ್ಲ. ಅವರು ತಮ್ಮ ಹೋಟೆಲ್ನಲ್ಲೇ ಇದ್ದಾರೆ. ಮೋಸ್ಟ್ಲಿ ಎಲ್ಲ ಬೆಳವಣಿಗೆಗಳು ಸಿದ್ದರಾಮಯ್ಯನವರು ತಮ್ಮ ಆಪ್ತರು ಮತ್ತು ತಮ್ಮ ಸಹೋದ್ಯೋಗಿಗಳ ಜೊತೆಗೆ ಮಾತನಾಡಿದ ನಂತರ ಸುರ್ಜೇವಾಲಾ ಅವರು ಬರ್ತಾರೆ. ಆಗ ಜಂಟಿ ಸುದ್ದಿಗೋಷ್ಠಿ ನಡೆಯುತ್ತೆ. ಆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸುಮಾರು 8 ವರ್ಷಗಳ ಕಾಲ ಸತತ ಮುಖ್ಯಮಂತ್ರಿಯಾಗಿ ಆಡಳಿತವನ್ನ ನಡೆಸಿದಂತಹ ಸಿದ್ದರಾಮಯ್ಯನವರು ತಮ್ಮ ಆಡಳಿತಾವಧಿಯಲ್ಲಿ ನಡೆಸಿದಂತಹ ಕಾರ್ಯಕ್ರಮಗಳು, ಯೋಜನೆಗಳು, ಜನಪರವಾದಂತಹ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡುತ್ತಾ ತಾವು ಬದಲಾಗುತ್ತಿದ್ದೇವೆ ಮತ್ತು ತಮ್ಮ ಪಾರ್ಟಿ ಹೊಸ ನಾಯಕನನ್ನ ಈಗ ರಾಜ್ಯದ ಜನರಿಗೆ ಕೊಡುತ್ತಿದೆ ಅಂತ ತಮ್ಮ ರಾಜೀನಾಮೆಯನ್ನ ಸಾರ್ವಜನಿಕವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ.